ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ. ಟಿ ವಿ ಓಡ್ತಾ ಇದೆ ಅಂತ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ನಾನು ಬೀಟ್ರೂಟ್ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೀಟ್ರೂಟ್ ಪಲ್ಯ ಮಾಡಿಕೊಂಡೆ, ಹಾಗೆ ಒಂಚೂರು ಉಪ್ಪು ಕೊತ್ತಂಬರಿ ಹಾಕ್ಕೊಂಡು ನೋಡಿ ಬೀಟ್ರೂಟ್ ಪಲ್ಯ ರೆಡಿ ಆಗೋಯಿತು. ಇದು ತುಂಬಾ ಒಳ್ಳೆಯದು ಹೆಲ್ತ್ಗೆ, ಬ್ಲಡ್ ಚೆನ್ನಾಗಿ ಬರುತ್ತೆ. ಬೀಟ್ರೂಟ್ ಪಲ್ಯ ನಮ್ಮಪ್ಪಗೆ ತುಂಬ ಇಷ್ಟ ಆಗುತ್ತೆ. ಸೊ ಇವಾಗ ಏನು ಹೇಳ್ತಾಯಿದ್ದೀನಿ ನೋಡಿ, ಬೀಟ್ರೂಟ್ ಬೇಯಿಸಿರೋ ನೀರಿದೆಯಲ್ಲ, ಅದಕ್ಕೆ ನಿಂಬೆಹಣ್ಣು ರಸ ಮತ್ತು ಉಪ್ಪು ಹಾಕ್ಕೊಂಡು ಸೊ ನಾನು ಅಪ್ಪ ಇಬ್ಬರು ಕುಡಿದ್ವಿ, ಹೆಲ್ತ್ಗೆ ಒಳ್ಳೆಯದು ಅಂತ ಅಂದ್ಬಿಟ್ಟು. ಸೊ ಇವಾಗ ಚಪಾತಿ ಎಲ್ಲ ಲಟ್ಟಿಸ್ಕೊಂಡು ಚಪಾತಿ ಎಲ್ಲ ಮಾಡಿಕೊಂಡೆ. ಸೊ ಚಪಾತಿ ಪಲ್ಯ ಇವತ್ತು ನಾನು ಬೆಳಗ್ಗೆ ಮಾಡಿ ಟಿಫನ್ನು ಪಾಪುಗೂ ತಿನ್ನಿಸ್ಕೊಂಡು, ಹರ್ಷು ಕೂಡ ತಿಂತಾಯಿದ್ದಾರೆ ನೋಡಿ. ಪಾಪುನು ತಿಂತಾಳೆ. ಅವಳಿಗೆ ತಿನ್ನೋಕ್ಕೆ ಈಸಿ ಇರಲಿ ಅಂತ ನಾನು ಹಾಲಲ್ಲಿ ಹಚ್ತೀನಿ. ಇವತ್ತು ಅವ್ರ ಅಪ್ಪ ಹಾಗೆ ತಿನ್ನಿಸ್ತಾ ಇದ್ದಾರೆ ಚೂರೇ. ನೋಡಿ ಚಪಾತಿ ಪಲ್ಯ ತುಂಬ ಚೆನ್ನಾಗಿತ್ತು. ಏನು ಮಾಡ್ತಾ ಇದೀಯಾ ಕೃತಿಕ್ಷ? ರಂಗೋಲಿ ಹಾಕ್ತಾ ಇದೀಯಾ? ಅದು ಮಣ್ಣಲ್ಲಿ ಗಲೀಜು, ಎದ್ದೋಳು. ಮನೆ ಮುಂದೆ ಹಾಕ್ಬೇಕು ರಂಗೋಲಿ, ಇಲ್ಲಲ್ಲ. ಇದು ನೀನು ಹಾಕಿರೋ ರಂಗೋಲಿನಾ? ಯಾರೇ ಹೇಳ್ಕೊಟ್ಟಿದ್ದು ಹಿಂಗೆ ರಂಗೋಲಿ ಹಾಕೋದು? ನಾನು ಹೇಳ್ಕೊಟ್ಟಿದ್ದ? ಇದ್ರಲ್ಲಿ ಯಾವಾಗಾದ್ರೂ ನಾನು ರಂಗೋಲಿ ಹಾಕಿದ್ದೀನಾ? ಹಾಂ, ಏನು ನಾಳೆ ರಂಗೋಲಿ ಪುಡಿಯಲ್ಲಿ ಹಾಕೋದು ನಾನು ರಂಗೋಲಿ? ಹಾಂ, ಅದು ಏನು ಹೇಳ್ತೀಯೋ. ಯಾರು ನೋಡ್ತಾ ಇರೋದು ನೀನು? ಕೃತಿಕ್ಷಾ ನೋಡು, ಹಿಂಗೆ ಈ ಥರ ಮಣ್ಣಲ್ಲಿ ಆಟ ಆಡಿದ್ರೆ ಬೈತಾರಪ್ಪ. ಅಪ್ಪ ಬೈತಾರೆ, ಓಕೆನಾ? ಇಲ್ಲೋಡು ಬುಜ್ಜ, ಅಪ್ಪ ಅರ್ಥ ಮಾಡ್ತಾರೆ. ಪರವಾಗಿಲ್ಲ ಬೈದರು. ಉದುರಿಸ್ಕೊ, ಕೈಯೆಲ್ಲ ಉದುರಿಸ್ಕೊ ಕೈಯೆಲ್ಲ. ಆಡಬೇಡ ಸಾಕು. ಹೇಳಿದ ಮಾತು ಕೇಳಲ್ಲ ನೀನು. ಭಯ ಪಡಬೇಡ. ಯಾರು ಬಂದರು? ಬಾ, ಕೈ ತೊಳಿತೀನಿ. ಗಾಡಿ ಬರ್ತಿದ್ಯಾ ಕಡೆ ಬಾ. ಯಾಕೆ ಎಲ್ಲೋಗ್ತಾ ಇದೀಯಾ? ಬಾ, ಬಾಯ್ ಮಾಡು. ಎಲ್ಲಿಗೆ ನಿಂತು ಆಡುವ ರನ್ನಿಂಗ್ ಮಾಡು. ಓಡಾಡು, ವಾಕಿಂಗ್ ಬೇಕು ಅಂತಲ್ಲ. ಫ್ರೆಂಡ್ಸ್, ಇವಾಗ ಪಾಪುಗೆ ದೋಸೆ ಹಾಕ್ತಿದ್ದೀನಿ. ದೋಸೆ ಬೇಕು ಅಂತ ಸಾಯಂಕಾಲದಿಂದ ಕೇಳ್ತಾ ಇದ್ದಾನೆ ಅವಳು. ಹಾಲು ಬೇಕು ಅಂತ ಕೇಳಿದ್ಲು. ಹಾಲು ಕುಡಿದ್ರೆ ದೋಸೆ ತಿನ್ನಲ್ಲ ಅಂತ ಅಂದ್ಬಿಟ್ಟು ಹಾಲು ಕೊಡಲಿಲ್ಲ ನಾನು ಅವಳಿಗೆ. ಇವಾಗ ದೋಸೆ ಹಾಕ್ತಾಯಿದ್ದೀನಿ. ಇವತ್ತು ಅಮಾವಾಸ್ಯೆ ಸೂರ್ಯಗ್ರಹಣ ಇದೆ, ಆದರೆ ನಮ್ಮ ದೇಶಕ್ಕಿಲ್ಲ. ಆದರೂ ಕೂಡ ಇವತ್ತು ಗ್ರಹಣ ಎಲ್ಲ ಇರೋದ್ರಿಂದ ಸೊ ಯಾವುದೇ ಥರ ಪೂಜೆ ಎಲ್ಲ ಮಾಡ್ಕೊಂಡಿಲ್ಲ ನಾವು. ಹಾಗೆ ನಾವು ಹೊರ್ಗಡೆ ಎಲ್ಲೂ ಹೋಗಿಲ್ಲ. ಇವತ್ತು ನನ್ನ ಹಸ್ಬೆಂಡದ್ದು ಬೇರೆ ಬರ್ಡೇ ಇತ್ತು, ಹರ್ಷದು ಬರ್ಡೇ ಇತ್ತು. ಬಟ್ ನಾವೇನೂ ಸೆಲೆಬ್ರೇಟ್ ಮಾಡಿಲ್ಲ. ಅದು ಬೇಜಾರಾಯಿತು, ಯಾಕಂದರೆ ಗ್ರಹಣ ಅಮಾವಾಸ್ಯೆ ಎಲ್ಲ ಇದೆಯಲ್ಲ. ಸೊ ಹೊರ್ಗಡೆ ಎಲ್ಲೂ ಹೋಗಲಿಲ್ಲ ನಾವು, ದೇವಸ್ಥಾನಕ್ಕೆ ಯಾವುದಕ್ಕೂ ಹೋಗಿಲ್ಲ ನಾವು. ಸೊ ಏನೂ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ, ಬೇಜಾರಾಯಿತು. ನಾನು ಪಾಪು ಹಸ್ಬೆಂಡ್ ಎಲ್ಲ ಮಧ್ಯಾಹ್ನ ಎಲ್ಲ ಚೆನ್ನಾಗಿ ಮಲಗಿಬಿಟ್ಟಿದ್ವಿ. ಪಾಪಗೆ ದೋಸೆ ಹಾಕ್ಕೊಟ್ಟು ತಿನ್ನಿಸ್ದೆ. ಸೊ ಈವ್ನಿಂಗು ಹಾಲು ಮೊಸರು ತರುವಾಗ ಇದು ನೋಡಿ ಸ್ನ್ಯಾಕ್ಸು, ಚೋಚೋದೆಲ್ಲ ಹಾಕ್ಬಿಟ್ಟು ಮಿಕ್ಸ್ಚರ್ ಎಲ್ಲ ಹಾಕ್ಬಿಟ್ಟು ಸೊ ಇವತ್ತು ನಾವು ತಿಂತಾಯಿದ್ದೀವಿ. ಪಾನಿಪುರಿ ಕೇಳಿದ್ರು, ಬೇಡ ನಾನು ಪಾನಿಪುರಿ ಎಲ್ಲ ತಿನ್ನಲ್ಲ ಅಂದಿದ್ದಕ್ಕೆ ಸೊ ಇದನ್ನ ಮಾತ್ರ ತಿಂದ್ವಿ ನಾವು. ಸೊ ಆಮೇಲೆ ಹಾಲು ಕಾಯಿಸ್ಕೊಂಡು ರಾತ್ರಿಗೆ ಅನ್ನ ಸಾಂಬಾರು ಕೂಡ ಮಾಡಿಕೊಂಡೆ. ಈಗ ಬೆಂಡೆಕಾಯಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಸೊ ಬೆಂಡೆಕಾಯಿ ಫ್ರೈ ಮಾಡೋಣ ಅಂತ ಮಿಕ್ಸಿಗೆಲ್ಲ ಹಾಕ್ಕೊಂಡೆ. ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ, ಅಚ್ಚ ಖಾರದ ಪುಡಿ ಇಷ್ಟು ಹಾಕ್ಬಿಟ್ಟು
ಚೆನ್ನಾಗಿ ಮಿಕ್ಸಿಯಲ್ಲಿ ಮಾಡಿಕೊಂಡು ಆ ಪೇಸ್ಟ್ನ ಈ ಬೆಂಡೆಕಾಯಿಗಿದೆ ನೋಡಿ ಅದಕ್ಕೆಲ್ಲ ಮಧ್ಯದಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ತಿಂತಿರೋದು. ಸೊ ಆಯಿಲ್ ಐಟಮು, ಬಟ್ ಬೆಂಡೆಕಾಯಿ ಫ್ರೈ ನಾವು ಎಷ್ಟೋ ದಿನಗಳಾದಮೇಲೆ ಮಾಡ್ತಿರೋದಲ್ವಾ. ಸೊ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಬೆಂಡೆಕಾಯಿ ಫ್ರೈ. ಏನು ಸೂಪರ್, ನೀನು ಸೂಪರಾ? ಬಾಯ್ ಮಾಡಿ. ಆಹಾ, ನೋಡಿದ್ರಾ ಫ್ರೆಂಡ್ಸ್, ನನ್ನ ಮಗಳು ಏನು ಹೇಳ್ತಾ ಇದ್ದಾಳೆ ಅಂತ? ನಾನು ಸೂಪರ್ ಅಂತ ಹೇಳ್ತಾ ಇದ್ದಾಳೆ. ಅವಳೇ ಹೊಗಳ್ಕೊಳ್ತಾ ಇದ್ದಾಳೆ. ಈ ವಯಸ್ಸಿಗೆ ಕ್ಯಾಮ್ರಾ ಮುಂದೆ ಏನು ಅವತಾರಗಳು ಆಡ್ತಾಳೆ ಅಂದರೆ ನನ್ನ ಮಗಳು ತುಂಬ ಕ್ಯೂಟ್ ಅನಿಸುತ್ತೆ. ಫ್ರೆಂಡ್ಸ್, ನಾಳೆಯಿಂದ ನವರಾತ್ರಿ ಸ್ಟಾರ್ಟು, ಪೂಜೆಗಳು ಕೂಡ ಸ್ಟಾರ್ಟು, ಎಲ್ಲ ಶೇರ್ ಮಾಡ್ಕೊತೀನಿ. ನಾಳೆಯಿಂದ ಚೆನ್ನಾಗಿರುತ್ತೆ ಲಾಗ್ಸ್ ನಂದು ನೋಡಿ. ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.